ಪಟಾಕಿ ಬಿಗ್ ಬಾಸ್ ರಕ್ಷಿತಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಸೀಸನ್ 12 ನ ಫಸ್ಟ್ ರನ್ನರ್ ಅಪ್ ಪಟಾಕಿ ರಕ್ಷಿತಾ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಹೇಗೆ ಅವರು ಬಿಗ್ ಬಾಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಈ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಹಲೋ ರಕ್ಷಿತಾ, ಪಟಾಕಿ ರಕ್ಷಿತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಕನ್ನಡದಲ್ಲದ ಹುಡುಗಿ, ತುಳುವಿನ ಹುಡುಗಿ, ಕರಾವಳಿಯ ಹುಡುಗಿಯನ್ನ ಈ ಮಟ್ಟಕ್ಕೆ ಬೆಳೆಸ್ತು. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಬಗ್ಗೆ ಆಕ್ಚುಲಿ ನನಗೆ ಬಿಗ್ ಬಾಸ್ ಬಗ್ಗೆ ಎಂತ ಗೊತ್ತಿರಲಿಲ್ಲ, ಯಾಕೆಂದ್ರೆ ನಾನು ಯಾವುದು ಸೀಸನ್ ಆಕ್ಚುಲಿ ನೋಡಲಿಲ್ಲ ನಾನು. ಬಟ್ ಬಿಗ್ ಬಾಸ್ ಅಂದ್ರೆ ನನಗೆ ಇಷ್ಟು ಗೊತ್ತಿತ್ತು, ರಿಯಾಲಿಟಿ ಶೋ ಅಂತ, ಹೋಗೋಣ ನೋಡೋಣ ಅಂತ. ಸೊ ನಾನು ಬಿಗ್ ಬಾಸ್ ಮನೆ ಹೋದ ನಂತರ ಕೂಡ ನನ್ನ ತಲೆಯಲ್ಲಿ ಕಾಂಪಿಟೇಷನ್ ಆಗಲಿ, ಗೇಮ್ಸ್ ಆಗಲಿ ಎಂತ ಇರಲಿಲ್ಲ ತಲೆಯಲ್ಲಿ. ನನಗೆ ಒಂದು ಮನೆ ಇತ್ತು, ಮನೆಯಲ್ಲಿ ನನ್ನ ಮನೆಯವರು ಇದ್ರು, ನಾವು ಜಸ್ಟ್ ಜೀವಿಸ್ತಾ ಇದ್ದೀವಿ ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಗೆ ಎದುರಾಗಿದ್ದ ರಕ್ಷಿತಾಗೆ ಜಗಳ, ಎಲ್ಲರ ಜೊತೆ ಜಗಳ ಆಡಿದ್ರು. ಅಶ್ವಿನಿ ಮ್ಯಾಮ್ ಅಂತೂ ತುಂಬಾನೇ ನಿಮ್ ಮೇಲೆ ಕೋಪ ಮಾಡ್ಕೊಂಡ್ರು. ಭಯ ಆಯ್ತಾ ರಕ್ಷಿತಾ ಅವಾಗ ನಿಮ್ಗೆ? ಭಯ ಅಂದ್ರೆ ನನ್ಗೆ ಗೊತ್ತಿಲ್ಲ, ಆ ಟೈಮಲ್ಲಿ ಫ್ಲೋ ಅಲ್ಲಿ ಹಾಕ್ತಾ ಹೋಯ್ತು. ಬಟ್ ಹೋಗ್ತಾ ಹೋಗ್ತಾ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಆಗ್ಲಿ, ಸ್ಟ್ರಾಂಗ್ ಒಂದು ಆಗ್ಲಿ ಟೈಮ್. ಬಟ್ ಫಸ್ಟ್ ಡೇ ಇಂದ ಲಾಸ್ಟ್ ತನಕ ನಾನು ನನ್ನ ಮೇಲೆ ಒಂದು ಡಿಫ್ರೆನ್ಸ್ ಕಾಣಿಸ್ತೀನಿ, ಅಂದ್ರೆ ಡಿಫ್ರೆಂಟ್ ಉಂಟು. ಓಕೆ, ಹಾಗೆ ಗಿಲ್ಲಿಯವರು ಹೇಳ್ತಾನೆ ಇದ್ರು, ನಮ್ಮ ಸೂರ್ಯ ವಂಶದ ಕುಡಿ, ನಮ್ಮ ವಂಶದ ಕುಡಿ ಅಂತ. ಸೊ ಆ ಒಂದು ಮಾತೇನೆ ನಿಮ್ನ ಈ ಒಂದು ಫಸ್ಟ್ ರನ್ನರ್ ಅಪ್ ಸ್ಟೇಜ್ಗೆ ಕರ್ಕೊಂಬಂತು ಅಂತ ಅನ್ಸತ್ತಾ? ನನ್ಗೆ ಅರ್ಥ ಆಗ್ಲಿಲ್ಲ ನಿಮ್ಮ ಕ್ವಶನ್. ಯಾವಾಗ್ಲೂ ಗಿಲ್ಲಿಯವರು ಹೇಳ್ತಿದ್ರಲ್ವಾ ನಿಮ್ಗೆ, ನಮ್ಮ ವಂಶದ ಕುಡಿ, ನಮ್ಮ ವಂಶದ ಕುಡಿ ಅಂತ. ಸೊ ನೀವು ಆ ಒಂದು ಮಾತು, ಗಿಲ್ಲಿ ಮಾತನೇ ನಿಮ್ನ ಈ ಫಸ್ಟ್ ರನ್ನರ್ ಅಪ್ಗೆ ತಂದು ನಿಲ್ಲಿಸ್ತಾ? ಹೌದು ಅಂತ ಹೇಳ್ತೀನಿ. ಯಾಕೆಂದ್ರೆ ಎಲ್ಲೋ ನನ್ಗೆ ಗೊತ್ತುಂಟು, ನಮ್ಮ ವಂಶದ ಕುಡಿ ಅಷ್ಟು, ವಂಶದ ಕುಡೀಸ್ ಅಷ್ಟು ಇದೇ ಇಲ್ಲ. ನಾವು ವಂಶದ ಕುಡಿ, ನಾವು ಅಷ್ಟು ಬೇಗ ಬಿಡಲ್ಲ. ಮುಂಚೆ ತನಕ ಒಟ್ಟಾಗಿ ಹೋಗ್ತೀವಿ. ಎಲ್ಲೋ ನಾವು ಬ್ರೇಕ್ ಕೂಡ ಆಗ್ಲಿಲ್ಲ, ಗೊತ್ತುಂಟಾ? ಅಂದ್ರೆ ಬ್ರೇಕ್ ಕೂಡ ಆಗ್ಲಿಲ್ಲ. ನಮ್ಮ ಕುಡಿಸ್ ಒಟ್ಟಾಗಿ ಮುಂದೆನೆ ಬಂದ್ರು. ಲಾಸ್ಟ್ ಡೇ ಟಾಪ್ 6 ತನಕ ಎಲ್ಲರೂ ಇರ್ಲಿ, ರಘುವಣ್ಣ ಇರ್ಲಿ, ಅಶ್ವಿನಿ ಮ್ಯಾಮ್ ಇರ್ಲಿ, ಗಿಲ್ಲಿ ಇರ್ಲಿ, ನಾನು ಇರ್ಲಿ, ಅಲ್ವಾ? ಹೌದು. ಯಾರಿಂದ ಏನ್ ಕಲ್ತ್ರಿ? ಯಾಕಂದ್ರೆ ಅಲ್ಲಿ ತುಂಬಾ ಟಫ್ ಕಂಟೆಸ್ಟೆಂಟ್ಸ್ ಇದ್ರು, ಎಲ್ಲರೂ ನಿಮ್ಗೆ ಹೇಳ್ಕೊಡ್ತಿದ್ರು. ಎಲ್ರ ಜೊತೆ ಜಗಳ ಆಡಿದ್ರು ಕೂಡ ನೀವು ತುಂಬಾ ಎಲ್ರ ಜೊತೆ ಪ್ರೀತಿಯಿಂದಾನು ಇರ್ತಿದ್ರಿ. ಎಲ್ರು ಹೇಳ್ತಾರೆ ಅನ್ನಪೂರ್ಣೇಶ್ವರಿ ಅವಳು ಎಲ್ರಿಗೂ ತಿನ್ನಿಸಿ ಊಟ ಕೊಟ್ಟೇನೆ ಅವಳು ಮಾಡ್ತಿದ್ಲು ಅಂತ ಹೇಳ್ತಿರು. ನೀವು ಹೇಳ್ತೀರಿ ಕಿಚನ್ ನನ್ನ ಪ್ರಾಣ ಅಂತ. ಎಷ್ಟು ಮಿಸ್ ಮಾಡ್ಕೊಂತೀರಾ ನೀವು ಇವಾಗ ಕಿಚನ್ ಆಕ್ಚುಲಿ ನಾನು ತುಂಬಾ ಮಿಸ್ ಮಾಡ್ತೀನಿ. ಯಾಕೆಂದ್ರೆ 3 months ಇಂದ ನಾನು ಫಾರ್ ಎಕ್ಸಾಂಪಲ್ ಒಂದು ದಿವಸಕ್ಕೆ 24 ಗಂಟೆ ಇದ್ರೆ ನಾನು ಆಕ್ಚುಲಿ ಒಂದು 18-17 hours ನಾನು ಕಿಚನ್ ಅಲ್ಲಿ ಇರ್ತೀನಿ. ಯಾಕಂದ್ರೆ ನಾನು ಗಾಸಿಪ್ ಮಾಡುದು ಕೂಡ ಅಲ್ಲಿಯೇ, ಓಕೆ, ಎಂತ ಕಿತಾಪತಿ ಮಾಡುವುದು ಕೂಡ ಅಲ್ಲಿಯೇ, ಟೈಮ್ ಸ್ಪೆಂಡ್ ಕೂಡ ಮಾಡುದು ಅಲ್ಲಿಯೇ, ಓಕೆ. ಮತ್ತೆ ಎಂತ ಮಾತುಕತೆ ಆಗ್ಲಿ, ನಾವು ಒಂದು ರೇಗಿಸುವಾಗ ಆಗ್ಲಿ, ಗಿಲಿಗೆ ತುಂಬಾ ಸ್ವಲ್ಪ ಅಭ್ಯಾಸ ರೇಗಿಸಲಿಕ್ಕೆ. ನಾನು ಎಂಜಾಯ್ ಮಾಡ್ತೀನಿ. ಓಕೆ, ನಾನು ಆಕ್ಚುಲಿ ಅವ್ರು ಎಂತ ಮಾಡ್ಲಿ ನಾನು ಎಂಜಾಯ್ ಮಾಡ್ತೀನಿ. ಹಾಗೆ ಗಿಲ್ಲಿ ಯಾವಾಗ್ಲೂ ಕಾವ್ಯ ಹಿಂದೆ ಇರ್ತಿದ್ರು, ನೀವ್ ಯಾವಾಗ್ಲೂ ಗಿಲ್ಲಿ ಹಿಂದೆ ಇರ್ತಿದ್ರಿ. ಟ್ರಯಾಂಗಲ್ ಲವ್ ಸ್ಟೋರಿ ಅಂತಿದ್ರು. ನಿಮ್ಮ ಒಂದು ಒಪಿನಿಯನ್ ನಿಜಾನ ಇದು? ಟ್ರಯಾಂಗಲ್ ಲವ್ ಸ್ಟೋರಿನಾ ಇದು? ಮ್ಯಾಮ್, ಟ್ರಯಾಂಗಲ್ ಫ್ರೆಂಡ್ ಲವ್ ಸ್ಟೋರಿ. ನೋ, ಲವ್ ಸ್ಟೋರಿ ಇಲ್ಲ, ಟ್ರಯಾಂಗಲ್ ಫ್ರೆಂಡ್ ಸ್ಟೋರಿ. ಓಕೆ, ನಿಮ್ಗೆ ಅದು ನಿಜವಾಗ್ಲೂ ಪೊಸೆಸಿವ್ ಆಗ್ತಿತ್ತಾ? ಗಿಲ್ಲಿ ಜೊತೆ ಯಾವಾಗ್ಲೂ ಕಾವ್ಯ ಇರ್ತಿದ್ದು ತುಂಬಾ ಹೊಟ್ಟೆ ಒಳಗಡೆ ಹತ್ರ ಚಿಟ್ಟೆ ಬಿಟ್ಟಂಗ ಆಗತ್ತೆ ಅಂತ ನಮ್ ಕಡೆ ಹೇಳ್ತಾರೆ. ಹಂಗ ಅನಿಸ್ತಿತ್ತಾ ನಿಮ್ಗೆ? ಟಿಕ್ಲಿಂಗ್ ಆಗ್ತಿತ್ತಾ? ಅಲ್ಲ ಮಾರೆ, ಟಿಕ್ಲಿಂಗ್ ನನ್ಗೆ ಆಗ್ತಾ ಇತ್ತು. ನಿಮ್ಗೆ ಹೇಗ ಗೊತ್ತಾಯ್ತು? ನಮಗ್ ಗೊತ್ತಾಯ್ತಲ್ಲ ಅಲ್ಲಿ, ಯಾಕಂದ್ರೆ ಸುದೀಪ್ ಸರ್ ಕೂಡ ಹೇಳ್ತಿದ್ರು ಎಲ್ಲೋ ಒಂದ್ ಕಡೆ ಹೊಗೆ ಬರ್ತಿದೆ ಅಂತ. ಹೌದು, ಹಂಗೆ ಅಲ್ಲ ಮ್ಯಾಮ್. ಓಕೆ, ಇವತ್ತೆ ನನ್ನ ಫ್ರೆಂಡ್, ಒಬ್ವಿಯಸ್ಲಿ ಇವತ್ತೆ ನಿಮ್ಮ ಕೂಡ ಫ್ರೆಂಡ್ ಇದ್ರೆ ನಿಮ್ಗೆ ಸತ್ಯ ಹೇಳಿ ನಿಮ್ಗೆ ಅನ್ಸಲ್ವಾ? ಓ, ನನ್ಗೆ ಕೂಡ ಸ್ವಲ್ಪ ಅಟೆನ್ಷನ್ ಬೇಕು ಬ್ರೋ, ಹಂಗೆ ಹೇಳಲ್ವಾ ನೀವು? ಒಬ್ವಿಯಸ್ಲಿ ನನ್ನ ಪೊಸಿಷನ್ ಅಲ್ಲಿ ನೀವು ಕೂಡ ಇದ್ರೆ ನೀವು ಒಬ್ವಿಯಸ್ಲಿ ಹೇಳ್ತೀರಾ. ಬಿಕಾಸ್ ನನ್ಗೆ ಇದ್ರೆ ಅಷ್ಟು 2-3 ಜನ ಅವರು ಕೂಡ ಅದೇ ಮಾಡಿದ್ರೆ ನನ್ಗೆ ಅಟೆನ್ಷನ್ ಬೇಕಿತ್ತು. 2-3 ಜನ ಅಷ್ಟೇ ಅಲ್ಲ ರಕ್ಷಿತಾ, ಕೋಟಿ ಜನ ನಿಮ್ಗೆ ಓಟ್ ಹಾಕಿ ನಿಮ್ನ ಫಸ್ಟ್ ರನ್ನರ್ ಅಪ್ ಮಾಡಿದ್ದಾರೆ. ಈ ಒಂದು ಉಡುಪಿ ಮಗಳನ್ನ, ತುಳು ಒಂದು ಹೆಣ್ಮಗಳನ್ನ ಕಾಪಾಡಿದರೆ. ಬಿಗ್ ಬಾಸ್ ನ ಬಹಳಷ್ಟು ಜನ ಬಹಳಷ್ಟು ತರ ಹೇಳ್ತಾರೆ. ನಿಮ್ ಪ್ರಕಾರ ಬಿಗ್ ಬಾಸ್ ಏನು? ತಂದೆ ತರನ, ಗುರು ತರನ? ನಿಮ್ ಲೈಫ್ ಅಲ್ಲಿ ಬಿಗ್ ಬಾಸ್ ಏನ್ ಅನ್ನಿಸ್ತಿದೆ? ಮ್ಯಾಮ್, ಬಿಗ್ ಬಾಸ್ ಅಂದ್ರೆ ಎಂತ ಗೊತ್ತುಂಟಾ, ಒಂದು ಅವರು ಒಂದು ಹೇಗ ಒಂದು ಹೇಳಿ, ಅವರು ಒಂದು ಬಿಗ್ ಬಾಸ್ ಇದ್ದಾರೆ. ಬಿಗ್ ಬಾಸ್ನ ಹೊಟ್ಟೆದಲ್ಲಿ ನಾವು ಎಲ್ಲ ಮಕ್ಕಳು
ಒಂದು ಒಂದು ಫಸ್ಟ್ ಡೇ ಇಂದ 3 ತಿಂಗಳು ನಾವು ಹುಟ್ಟಿದೀವಿ, ಬಿಗ್ ಗ್ರೋ ಆಗಿದ್ದೀವಿ. ಓಕೆ, ಅದೇ 3 ತಿಂಗಳು ಅಲ್ಲ, ಅದೇ ಒಂದು 30 ವರ್ಷ ನೀವು ಕನ್ಸಿಡರ್ ಮಾಡ್ಬೋದು. 30 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಅವರ ಹೊಟ್ಟೆಲಿ. ಯಾಕೆಂದ್ರೆ ಒಂದು ದಿವಸ ನಾನು 1 ವರ್ಷ ಆಗಿ ಕನ್ಸಿಡರ್ ಮಾಡ್ತೀನಿ. ಯಾಕೆಂದ್ರೆ ನಿಮ್ಗೆ ಒಂದು ಹೇಳ್ತೀನಿ, ಒಂದು ದಿವಸ ಅಷ್ಟು ಇದ್ರೆ 1 ವರ್ಷ ಹಾಗೆ ನೀವು ಕೌಂಟ್ ಮಾಡ್ಬೋದು. ಹಾಗೆ ಒಂದು ದಿವಸದಲ್ಲಿ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ನಮ್ಗೆ ಅಪ್ಸ್ ಅಂಡ್ ಡೌನ್ಸ್ ಆಗ್ಲಿ, ಖುಷಿ ಆಗ್ಲಿ, ಹಬ್ಬ ಆಗ್ಲಿ, ಸಿಟ್ಟಾಗ್ಲಿ, ಕೋಪ ಆಗ್ಲಿ, ಮಿಕ್ಸ್ ಇಮೋಷನ್ಸ್ ಆಗ್ಲಿ, ಅನ್ಕಂಫರ್ಟೇಬಲ್ ಸಿಚುವೇಶನ್ ಆಗ್ಲಿ, ಒಂದೇ ದಿವಸಲ್ಲಿ ಇತ್ತು. ಓಕೆ, ಫೀಲ್ ಮಾಡ್ತಾ ಇದೀವಿ. ಸೊ ಆ ಒಂದು ದಿವಸ ಕೂಡ ಅಲ್ಲಿ ಸರ್ವೈವ್ ಆಗ್ಲಿಕ್ಕೆ ತುಂಬಾ ದೊಡ್ಡ ವಿಷಯ ಮ್ಯಾಮ್. ಒಂದು ದಿನ ಕೂಡ ನಾವು ಅಲ್ಲಿ ಬದುಕ್ತಾ ಇದ್ದೀವಿ ಅಲ್ವಾ, ಶ್ವಾಸ ತಗೊಳ್ತಾ ಇದ್ದೀವಿ ಅಲ್ವಾ, ತುಂಬಾ ದೊಡ್ಡ ವಿಷಯ. ಓಕೆ, ಸೊ ಆ ಒಂದು ಹೊಟ್ಟೆಯಿಂದ ಇವಾಗ ನಾನು ಇವತ್ತೇ ಅವರು ಹೋಗಿ ಮಗಳೇ ಅಂತ ನಮ್ಗೆ ಎಲ್ಲರಿಗೆ ಮಕ್ಕಳಿಗೆ ಅವರು ಕಲ್ಸಿದ್ರು. ಅಂದ್ರೆ ಅವರು ಇವಾಗ ಬೇರೆ 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 ನಾವು ಇದೀವಿ. ಸೊ ಆ ಹೊಟ್ಟೆಯಲ್ಲಿ ಒಟ್ಟಾಗಿ ಬದುಕಲಿಕ್ಕೆ ಅಷ್ಟು ಈಸಿ ಇರಲಿಲ್ಲ. ಯಾಕೆಂದ್ರೆ ಆ ಹೊಟ್ಟೆಯಲ್ಲಿ ಎಷ್ಟು ಒಂದು ಮಕ್ಕಳು ಇದಾರಲ್ವಾ, ಅದೇ ಒಂದೇ ತರ ಮಕ್ಕಳು ಅಲ್ಲ, 22 ಮಕ್ಕಳು, 24 ಮಕ್ಕಳು. ಹೇಗಂದ್ರೆ ಎಲ್ಲರೂ ಬೇರೆ ಬೇರೆ. ರಕ್ಷಿತಾ ಹಾಗೆ ಗಿಲ್ಲಿ ಇಲ್ಲ, ಗಿಲ್ಲಿ ಹಾಗೆ ರಕ್ಷಿತಾ ಇಲ್ಲ, ಅಶ್ವಿನಿ ಹಾಗೆ ಗಿಲ್ಲಿ ಇಲ್ಲ, ರಘು ಹಾಗೆ ಅಶ್ವಿನಿ ಇಲ್ಲ. ಸೊ ಎಲ್ಲರದು ಬೇರೆ 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 ಪರ್ಸನಾಲಿಟಿ. ನನ್ನ ಹಾಗೆ ಯಾರು ಇದ್ರ ಅಲ್ಲಿ ಇಲ್ಲ, ಗಿಲಿ ಹಾಗೆ ಯಾರು ಇದ್ರ ಇಲ್ಲ, ಅಶ್ವಿನಿ ಹಾಗೆ ಯಾರು ಇದ್ರ ಇಲ್ಲ. ಸೊ ಎಲ್ಲ ಬೇರೆ ಬೇರೆ ಪರ್ಸನಾಲಿಟಿ ಒಂದೇ ಹೊಟ್ಟೆಯಲ್ಲಿ ಇದ್ರೆ ಹೆಂಗಾಗುತ್ತೆ? ಹೌದು. ಸೊ ಅಲ್ಲಿ ಒಂದು ಬದುಕಲಿಕ್ಕೆ ಈಸಿ ಇಲ್ಲ ಅಂತ ಹೇಳ್ತೀನಿ. ಸುದೀಪ್ ಅವರು ಸಹ ಹೇಳ್ತಾ ಇದ್ರು, ನೀವು ಅರ್ಥ ಮಾಡ್ಕೊಂಡಷ್ಟು ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಬಿಗ್ ಬಾಸ್ ಮನೆಯ ಪುಟ್ಟ ಹುಡುಗಿ ಅಂತಾನೂ ಸಹ ನಿಮ್ಮನ್ನ ಕರೀತಾ ಇದ್ರು. ಸೊ ನೀವು ಅಲ್ಲಿ ಏನನ್ನ ಕಲ್ತ್ರಿ? ಯಾಕೆಂದ್ರೆ ಡೇ 1 ಇಂದ ಬಂದ್ರಿ, ಮತ್ತೆ ವಾಪಸ್ ಹೋದ್ರಿ, ಮತ್ತೆ ನೀವು ಸೀಕ್ರೆಟ್ ರೂಮಿಗೆ ಹೋದ್ರಿ, ಮತ್ತೆ ಅಲ್ಲಿದ್ರು ಅಂತವ್ರ ಜೊತೆ ಸಖತ್ ಟಫ್ ಫೈಟ್ ಕೊಟ್ರಿ. ಸೊ ನೀವು ಬಿಗ್ ಬಾಸ್ ಶುರುವಿನಿಂದ ಬಿಗ್ ಬಾಸ್ ಎಂಡ್ ದಿನ ತನಕ ಸುದೀಪ್ ಅವ್ರು ನಿಮ್ ಕೈನ ಹಿಡ್ಕೊಳ್ಳೋ ತನಕ ನಿಮ್ಗೆ ನೀವ್ ಯಾಕೆ ಸರ್ವೈವ್ ಆದೆ ಅಂತ ನಿಮ್ಗೆ ಅನ್ಸತ್ತೆ? ನನ್ ಯಾಕೆ ಇಲ್ಲಿದ್ದೀನಿ ಇಷ್ಟು ದಿನ ಅಂತ ನಿಮ್ಗೆ ಜನರು ನಿಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ ಯಾಕೆ ಅಂತ ನಿಮ್ಗೆ ಅನ್ಸತ್ತೆ? ಸೊ ಯಾಕೆಂದ್ರೆ ಯಾಕೆಂತ ಅಂದ್ರೆ ಯಾಕೆ ಗೊತ್ತುಂಟಾ? ಹೇಳಿ. ಯಾಕೆ? ಬಿಕಾಸ್ ಏನಿತ್ತು ನಿಮ್ ಟ್ಯಾಲೆಂಟ್? ಇಷ್ಟು ದಿನ ಸರ್ವೈವ್ ಆಗೋಕೆ ಏನಿತ್ತು? ಎಂತಂತ ನನ್ಗೆ ಹೇಳಲಿಕ್ಕೆ ಆಗಲ್ಲ. ಟ್ಯಾಲೆಂಟ್ ಅವರು ರಕ್ಷಿತಾಗೆ ಅಕ್ಸೆಪ್ಟ್ ಮಾಡಿದ್ರು. ಅಂದ್ರೆ ನಾನು ಹೇಗೆ ಇದ್ದೀನಿ ಅಂದ್ರೆ ನಾನು ಆಕ್ಚುಲಿ ಹೇಗೆ ಇದ್ದೀನಿ ನನ್ಗೆ ಅವರಿಗೆ ಕೂಡ ಗೊತ್ತುಂಟು. ನನ್ಗೆ ಎಷ್ಟು ವಿಷಯದಲ್ಲಿ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ನಾನು ಎಂತೆಂತ ಒಂದು ಕಿತಾಪತಿ ಮಾಡ್ತಾ ಇರ್ತೀನಿ, ನಾನು ಇಮೋಷನಲ್ ಆಗ್ತಾ ಇರ್ತೀನಿ. ಆದ್ರೂ ಕೂಡ ಅವರು ನನ್ಗೆ ಅಕ್ಸೆಪ್ಟ್ ಮಾಡಿದ್ರು. ಅಂದ್ರೆ ನನ್ನ ರಿಯಲ್ ಪರ್ಸನಾಲಿಟಿಗೆ ಅಕ್ಸೆಪ್ಟ್ ಮಾಡಿದ್ರು. ವೆದರ್ ಐ ಆಮ್ ರಾಂಗ್ ಆರ್ ರೈಟ್ ನನ್ಗೆ ಅಕ್ಸೆಪ್ಟ್ ಮಾಡಿದ್ರು ಅವರು. ಸೊ ಯಾಕೆ ಅಕ್ಸೆಪ್ಟ್ ಮಾಡಿದ್ರು ಅಂದ್ರೆ ಬಿಕಾಸ್ ನೀವು ತುಂಬಾ ಸಿಂಪಲ್ ಆಗಿದ್ರಿ, ನ್ಯಾಚುರಲ್ ಆಗಿದ್ರಿ, ಮನೇಲಿ ಇದ್ದಂಗೆ ಇದ್ರಿ, ಯಾವುದೇ ಒಂದು ಗ್ಲಾಮರ್ ನ ನೀವು ಹಿಂದೆ ಹೋಗ್ಲಿಲ್ಲ, ನೀವ್ ಹೆಂಗಿದ್ರಿ ಹಂಗೇನೆ ಪೋಟ್ರೆ ಆದ್ರಿ. ಸೊ ಅದೇ ಒಂದು ಪ್ಲಸ್ ಪಾಯಿಂಟ್ ಆಯ್ತಾ ನಿಮ್ಗೆ? ಹೌದು. ಇದೇ ಕ್ವೆಶ್ಚನ್ ನಾನು ಕೂಡ ಜನರಿಗೆ ಕೇಳ್ತೀನಿ, ಯಾಕೆ ನನ್ಗೆ ನೀವು ಇಟ್ಟಿದ್ದೀರಾ ಮನೆಗೆ ಅಂತ. ಯಾಕೆಂದ್ರೆ ನಾನು ಆಕ್ಚುಲಿ ಕೇಳ್ಬೇಕು, ನೀವು ನನ್ನ ಹತ್ರ ಅಲ್ಲ, ನೀವು ಜನರ ಜೊತೆಗೆ ಕೇಳಿ. ಜನರು ಇಷ್ಟು ದಿನ ನಿಮ್ಮನ್ನ ಕರ್ಕೊಂಡ್ ಬಂದು ಇಲ್ಲಿ ತನಕ ಹಚ್ಚಿದಾರೆ ಅಂದ್ರೆ ನಿಮ್ಮ ಒಂದು ಸಿಂಪ್ಲಿಸಿಟಿ, ನಿಮ್ಮಲ್ಲಿರೋ ಒಳ್ಳೆತನ, ಜೆನ್ಯೂನ್ನೆಸ್, ಪ್ರಾಮಾಣಿಕತೆನೇ ಕಾರಣ ಅಂತ ಹೇಳ್ತೀವಿ. ನಿಮ್ಗೆ ಏನ್ ಅನ್ಸತ್ತೆ ಅಂತ ನಾನು ಕೇಳಿದ್ದು. ನನ್ಗೆ ಅಂತ ಇವತ್ತೆ ನಾನು ನನ್ನ ವಿಷಯದಲ್ಲಿ ಹೋಗಲ್ಲ, ಹಾಗೆ ಆಗಲ್ಲ ಅಲ್ವಾ. ಮತ್ತೊಂದು ನೀವು ಇವತ್ತು ಹೇಳಿದ್ರಲ್ವಾ, ಸುದೀಪ್ ಸರ್ ಹೇಳಿದ್ರು ಅಂತ, ತಿಳ್ಕೊಳ್ಳಿದ್ಯಾ ಅಂತ. ಹೌದು, ಎಲ್ರಿಗಿಂತ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿದ್ದೆ ರಕ್ಷಿತಾ ಅಂತ ಹೇಳಿದ್ರು. ಹೌದು, ಹಾಗೆ ಹೇಳುವಾಗ ನಾನು ಕೂಡ ಹೌದಾ ಅಂತ ನನ್ನ ಮನಸ್ಸಲ್ಲಿ ಕೂಡ ಇತ್ತು. ಖುಷಿ ಆಯ್ತು. ಓಕೆ, ಬಿಗ್ ಬಾಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಯಾವಾಗ್ಲೂ ಅಲ್ಲಿ ಪಿಂಗ್ ಪಾಂಗ್ ಬಾಲ್ ತರ, ಮರ್ಕ್ಯೂರಿ ತರ ಓಡಾಡ್ತಿದ್ರಿ. ಒಂದ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಎನರ್ಜಿ ಬೂಸ್ಟರ್ ಆಗಿದ್ರಿ. ಪ್ರತಿಯೊಬ್ರು ನಿಮ್ಮನ್ನ ನೋಡೇನೆ ಎನರ್ಜಿ ತಂದ್ಕೋತಿದ್ರು. ಸೊ ಎಲ್ಲಿಂದ ಬರ್ತಿತ್ತು ರಕ್ಷಿತಾಗೆ ಆ ಎನರ್ಜಿ? ನನ್ನ ಎನರ್ಜಿ ಏನ್ ನಿಮ್ದು ಎನರ್ಜಿ ಸೀಕ್ರೆಟ್? ಎನರ್ಜಿ ಸೀಕ್ರೆಟ್ ಎಲ್ಲ ಸ್ಟೋರ್ ಮಾಡಿ ಬಂದಿದ್ದೀನಿ, ಮೀನ್ ತಿನ್ನಿ. ಓಕೆ, ವ್ಲಾಗ್ ಇಂದ ಶುರುವಂತ ರಕ್ಷಿತಾ ಲೈಫ್ ಬಿಗ್ ಬಾಸ್ ತನಕ ಬಂದ್ ನಿಲ್ಸಿದೆ. ಸೊ ಹೇಗಿತ್ತು ನಿಮ್ಮ ಒಂದು ಜರ್ನಿ? ನಾವು ಚಿಕ್ಕದಾಗಿ ಹೇಳ್ಬೋದ ನಮ್ಮ ವೀಕ್ಷಕರೇ? ಬ್ಲಾಗ್ ಇಂದ ಶುರು ಮಾಡಿದ್ರೆ ಎಂತ ಗೊತ್ತಂತ ಮಾರಾಯರೆ, ಎಂತ ಗೊತ್ತಂತ ಗಾಯಸ್ ಅಂತ ಹೇಳ್ತಾ ಇದ್ರಿ. ಬ್ಲಾಗ್ ಇರ್ಲಿಲ್ಲ, ನಾನು ಎಂತ ಹೇಳ್ತಾ ಇದ್ದೀನಿ, ನನ್ನ ಬ್ಲಾಗ್ ಅಲ್ಲಿ ಎಂತ ಕಂಟೆಂಟ್ ಇರ್ಲಿಲ್ಲ. ನಾನು ಹೇಗ ಬ್ಲಾಗ್ ಮಾಡಿರ್ತಾ ಇದ್ದೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನೈಟಿಯಲ್ಲಿ ಹೇಗ ಕೂಡ ಇರ್ತೀನಿ, ಒಂದು ವೈರಸ್ ಹಾಕಿ. ಓಕೆ, ಇವತ್ತು ನನ್ನ ಅಜ್ಜಿ ಒಂದು ಮೀನ್ ತಗೊಂಡ್ ಬರ್ತಾರೆ, ಮೀನ್ ತಗೊಂಡ್ ವೇಟ್ ಮೊಬೈಲ್ ಚಾಲು ಮಾಡ್ತೀನಿ, ಅಲ್ಲೇ ನಾನು ಸ್ಟಾರ್ಟ್ ಆಗ್ತೀನಿ. ನನ್ನ ಎಂತ ಪ್ಲಾನ್ಡ್ ಕಂಟೆಂಟ್ ಅಲ್ಲ, ರೆಡಿ ಆಗ್ಬೇಕು ಅಂತ ಇಲ್ಲ, ಪ್ಲಾನ್ ಇಲ್ಲ, ಸ್ಕ್ರಿಪ್ಟ್ ಇಲ್ಲ. ಹಾಗೇನೆ
ಅಜ್ಜಿ ಇವತ್ತೆ ಸೊ ಹಾಯ್ ಗೈಸ್ ಹೇಗಿದ್ದೀರಾ ನೀವು, ನಾವು ಇವತ್ತೆ ಮೀನ್ ಸಾರು ಮಾಡ್ತಾ ಇದೀವಿ. ಸೊ ಹಂಗೇನೆ ತಗೊಳ್ಳೋಗ್ತೀನಿ ಅವರು ಎಂತೆಂತ ಮಾಡ್ತಾರೆ ಅದೆಲ್ಲ ತೋರಿಸ್ತೀನಿ. ನನ್ನ ನಾಯ್ಬೇಕು ಅವರು ಇರ್ತಾರೆ, ಅವರ ಜೊತೆಗೆ ಕುತ್ಕೊಳ್ತೀನಿ, ಹಾಗೆಲ್ಲ ಮಾಡಿ ಪೋಸ್ಟ್ ಮಾಡುದು. ಅಂದ್ರೆ ನನ್ನ ಎಂತ ಕಾನ್ಸೆಪ್ಟ್ ಇರಲ್ಲ, ನಾನು ಫ್ಲೋ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾನು ಒಂದು ಬ್ಯಾಂಗ್ಳೂರಿಗೆ ಹೋಗ್ತೀನಿ ಅನ್ಕೊಳ್ಳಿ. ಇಲ್ಲಿಂದ ಬ್ಯಾಂಗ್ಳೂರಲ್ಲಿ ಹೋಗುವಾಗ ನನಗೆ ದಾರಿಯಲ್ಲಿ ಒಂದು ಅಂಗಡಿ ಸಿಕ್ಕಿದ್ರೆ ಒಂದು ಅಂಗಡಿಯಲ್ಲಿ ಹೋಗ್ತೀನಿ, ಡೈರೆಕ್ಟ್ ಫೋನ್ ಓಪನ್ ಮಾಡ್ತೀನಿ. ಆನ್ ದ ಫ್ಲೋ ನನ್ಗೆ ಒಂದು ಇಲ್ಲಿಂದ ಅಲ್ಲಿ ಹೋಗುವ ನಾನು 10 ವಿಡಿಯೋ ಕೂಡ ಮಾಡಬಹುದು. ಒಂದೊಂದು ಅಂಗಡಿ ಸಿಕ್ಕರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಜನ ಜೊತೆಗೆ ಮಾತಾಡ್ತೀನಿ, ವಿಡಿಯೋ ಮಾಡ್ತೀನಿ. ಅವ್ರ ಜೊತೆಗೆ ನಿಮ್ಮ ಅಂಗಡಿಯಲ್ಲಿ ಎಂತ ಉಂಟು, ಎಂತ ಸ್ಪೆಷಲ್, ತೋಡಿ ಎಲ್ಲ ಕುಡಿತೀರಾ? ಗೊತ್ತಿಲ್ಲ, ಅಂದ್ರೆ ಎಳ್ನೀರ? ಹಾ, ಎಳ್ನೀರು ಅದೆಲ್ಲ ಸಿಕ್ಕಿದ್ರೆ ನಾನು ಎಳ್ನೀರು ಸಿಕ್ಕಿದ್ರು ಕೂಡ ಮಾಡ್ತೀರಾ ನೀವು? ಹಾ, ಎಳ್ನೀರು ಸಿಕ್ಕಿದ್ರೆ ಕೂಡ ಮಾಡ್ತೀನಿ. ಒಂದು ಅಂಗಡಿ ಸಿಕ್ಕಿದ್ರೆ ಸಾಕು ನನ್ಗೆ, ಅಲ್ಲಿ ಹೋಗ್ತೀನಿ, ಅವ್ರ ಜೊತೆಗೆ ಮಾತಾಡ್ತೀನಿ, ಕುಡಿತೀನಿ, ತಿಂತೀನಿ, ಅಷ್ಟೇ ನನ್ನ ಕಂಟೆಂಟ್. ಓಕೆ, ಪಟಾಕಿ ರಕ್ಷಿತಾ ಅಂದ್ರೆ ವ್ಲಾಗರ್ ರಕ್ಷಿತಾ ಇಂದ ಇನ್ಫ್ಲೂಯೆನ್ಸರ್ ರಕ್ಷಿತಾ ಇಂದ ಪಟಾಕಿ ರಕ್ಷಿತಾ ಆಗಿ ಬೆಳೆದ್ರಿ. ಸೊ ಬಿಗ್ ಬಾಸ್ ಮನೇಲಿ ತುಂಬಾ ಏನ್ ಮಿಸ್ ಮಾಡ್ತೀರಾ ನೀವು? ತುಂಬಾ ಎಂತ ಮಿಸ್ ಮಾಡ್ತೀನಿ ಅಂದ್ರೆ ನಾನು ವೇದಿಕೆನೆ ಮಿಸ್ ಮಾಡ್ತೀನಿ. ಯಾಕೆಂದ್ರೆ ಮ್ಯಾಮ್ ನಿಮ್ಗೆ ಗೊತ್ತುಂಟಾ, ಇವಾಗ ನಾನು ಜನರ ಜೊತೆಗೆ ಕನೆಕ್ಟ್ ಇದ್ದೀನಿ ಆ ವೇದಿಕೆಯಲ್ಲಿ. ಓಕೆನಾ, 24 ಗಂಟೆ ನಮ್ಗೆ ನೋಡ್ತಾ ಇದ್ರು, ಕನೆಕ್ಟ್ ಆಗ್ತಾ ಇದ್ರು. ಇವಾಗ ನಾನು ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ಮ್ಯಾಮ್, ನಾನು ಒಂದು 10 ನಿಮಿಷ ವ್ಲಾಗ್ ಮಾಡ್ತೀನಿ, ನನ್ಗೆ ಎಂತ ತೋರ್ಸ್ಲಿಕ್ಕೆ ಉಂಟು ಅದೇ ವಿಡಿಯೋ ಮಾಡ್ತೀನಿ. ನಾನು ಅಳ್ತೀನ, ಕೋಪ ಮಾಡ್ತೀನ, ಸಿಟ್ ಮಾಡ್ತೀನ, ಅದೆಲ್ಲ ಇರಲ್ಲ. ನಾನು ನನ್ನ ಹ್ಯಾಪಿ ಎಂಜಾಯ್ ಮೂವ್ಮೆಂಟ್ ಮಾತ್ರ ನಾನು ತೋರ್ಸುದು, ರಿಯಲ್ ಆಗಿ ಅಂತ ತೋರ್ಸಲಿಕ್ಕೆ ಹೋಗಲ್ಲ. ಸೊ ಅದೇ ನನ್ಗೆ ಬೇಜಾರಾಗುತ್ತೆ. ಅಂದ್ರೆ ರಿಯಲ್ ಆಗಿ ಅವರು ಇವತ್ತೇ ನನ್ನ ಜೊತೆಗೆ ಕನೆಕ್ಟ್ ಆಗಲ್ಲ ಅಲ್ವಾ, 10 ನಿಮಿಷ ವ್ಲಾಗ್ ನೋಡ್ತಾರೆ. ನನ್ಗೆ ಹೇಗಂದ್ರೆ ಅವರು ನನ್ಗೆ 24 ಗಂಟೆ ನೋಡ್ತಾ ಇರ್ಬೇಕು, ಅವರ ತಲೆಯಲ್ಲಿ ಯಾವಾಗ ನಾನು ಇರ್ಬೇಕು, ಮನಸ್ಸಲ್ಲಿ ಯಾವಾಗ ನಾನು ಇರ್ಬೇಕು, ಅಂದ್ರೆ ರಕ್ಷಿತಾ ಇರ್ಲೇಬೇಕು ಜನರಿನ ಮನಸ್ಸಲ್ಲಿ. ಸೊ ಅದೇ ನಾನು ಮಿಸ್ ಮಾಡ್ತೀನಿ ಅಲ್ವಾ. ಇವಾಗ ನೋಡಿ, 3 ತಿಂಗಳಿಂದ ಒಂದು ಕನೆಕ್ಷನ್ ಆಗಿದೆ ನಿಮ್ಮ ಮತ್ತೆ ನನ್ನ. ನೀವು ನನ್ಗೆ ಡೈಲಿ 3 ತಿಂಗಳು ನೋಡ್ತಾ ಇದ್ದೀರಾ. ಇವಾಗ ನೋಡಿ, ನೀವು ನನ್ಗೆ ಡೈಲಿ ನೋಡಲ್ಲ. ಸೊ ನಮ್ಮ ಸ್ವಲ್ಪ ಗ್ಯಾಪ್ ಆಗುತ್ತೆ. ಸೊ ಅದೇ ನನ್ಗೆ ಭಯ ಉಂಟು. ಪ್ಲೀಸ್ ನನ್ಗೆ ಮರಿಬೇಡಿ. ಖಂಡಿತ ಮರಿಯಲ್ಲ ಬಿಗ್ ಬಾಸ್, ಯಾಕಂದ್ರೆ ಇಂತಹ ಒಂದು ಪಟಾಕಿ ಹುಡುಗಿ ಎನರ್ಜಿ ಬೂಸ್ಟರ್ ನ ಬಿಗ್ ಬಾಸ್ ಅವ್ರು ಖಂಡಿತ ಕರೀತಾರೆ. ನೀವು ಯಾಕೆ ಇಷ್ಟು ಬೇಜಾರ್ ಮಾಡ್ಕೊ, ಎಲ್ಲ ಜನಗಳು ಹೇಳ್ತಿರೋದು ಅಷ್ಟೇ, ತುಂಬಾ ಬೇಜಾರ್ ಮಾಡ್ಕೋಬೇಡಿ. ಖಂಡಿತ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಅಂದ್ರೆ ಗೆಸ್ಟ್ ಆಗಿ ನಾವು ವೈಲ್ಡ್ ಕಾರ್ಡ್ ಎಂಟ್ರೇನೋ ಏನೋ ಆಗಿ ಹೋಗ್ಬೋದಲ್ವಾ, ಆ ಒಂದು ನಿಮ್ಗೆ ಇದೆಯಾ ಗೆಸ್? ಹೋಗ್ಬೋದು, ಗೆಸ್ಟ್ ಆಗಿ ಹೋಗ್ಬೋದು, ಅದೇ ಬೇರೆ ವಿಷಯ. ಬಟ್ ನಾನು ನನ್ನನೇ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಆಗುತ್ತಾ? ಆ ಮನೆ ನಮ್ದಲ್ವಾ, ಆ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಆಗುತ್ತಾ? ಬೇರೆಯವ್ರ ಮನೆಗೆ ಹೋಗ್ಬೋದು ನಾನು ಇವತ್ತೆ. ಬಟ್ ಎಲ್ಲ ನಿಮ್ಗೆ ಗೊತ್ತಲ್ಲ, ಎಲ್ಲ ಶಾಶ್ವತ ಅಲ್ಲ, ಎಲ್ಲ ಒಂದೊಂದಿನ ಬಿಟ್ಟು ಬರ್ಲೇಬೇಕು. ಅದು ಯಾಕೆ ಅಷ್ಟು ಅಳ್ತಿದ್ರಿ ನೀವು ಅಂತ ತುಂಬಾ ನಿಮ್ಮ ನೋಡಿ ಎಷ್ಟೋ ಜನ ಅಳ್ತಿದ್ರು. ಯಾಕೆಂದ್ರೆ ಅದೇ ವಾಪಸ್ ಬರಲ್ಲ ಟೈಮ್. ಎಷ್ಟು ಹಣ ಇದ್ರೆ ಕೂಡ ವಾಪಸ್ ಅದೇ ಬರಲ್ಲ. ಮತ್ತೆ ಎಂತ ಗೊತ್ತುಂಟಾ, ನಾನು ಗೆಸ್ಟ್ ಆಗಿ ಹೋಗ್ಬೋದು ನೆಕ್ಸ್ಟ್ ಟೈಮ್, ಬಟ್ ನನ್ನ ಮನೆ ಅಂತ ನನ್ನ ಮನೆ ಇರುವಾಗ ಎಷ್ಟು ಗೆಸ್ಟ್ ಅವರು ಬರ್ತಾ ಇದ್ರು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ನಾನು ವೆಲ್ಕಮ್ ಮಾಡ್ತಾ ಇದೀವಿ, ಬನ್ನಿ ನಮ್ಮ ಮನೆಗೆ ಬನ್ನಿ. ಇವತ್ತೇ ಯಾರು ನನ್ಗೆ ಇವತ್ತೇ ಕರೀತಾರೆ, ಬನ್ನಿ ನನ್ನ ಮನೆಗೆ ಬನ್ನಿ ಅಂತ. ಅಂದ್ರೆ ಓಕೆ ಫೈನ್, ಎಲ್ಲ ಕಂಟೆಸ್ಟೆಂಟ್ಗೆ ಅವಕಾಶ ಸಿಗ್ಬೇಕು. ಇವತ್ತೇ ಹಿಂದೆದು ಕಂಟೆಸ್ಟೆಂಟ್ ಅವರು ಹಂಗೇನೆ ಥಿಂಕ್ ಮಾಡ್ತಾ ಇದ್ರೆ ಇವತ್ತೇ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇಲ್ಲ. ಸೊ ಒಬ್ವಿಯಸ್ಲಿ ನೆಕ್ಸ್ಟ್ ಕಂಟೆಸ್ಟೆಂಟ್ಗೆ ಕೂಡ ನಾನು ಓಕೆ, ಎಲ್ಲರಿಗೆ ಅವಕಾಶ ಸಿಗ್ಬೇಕು. ಅದನ್ನೇ ಗೊತ್ತಾಗುತ್ತಲ್ವಾ, ಒಂದೊಂದು ವ್ಯಕ್ತಿತ್ವ ಗೊತ್ತಾಗುತ್ತಲ್ವಾ. ನಿಮ್ಮ ಜೊತೆ ಇದ್ದವರೆಲ್ಲ ಘಟಾನುಘಟಿಗಳು, ಮ್ಯೂಟೆಂಟ್ ರಘು ಅವರು, ಅಶ್ವಿನಿ ಮೇಡಮ್ ಅವರು, ಗಿಲ್ಲಿ ಅವರು, ಎಲ್ಲರೂ ಸಹ ಘಟಾನುಘಟಿಗಳು. ರಿಯಾಲಿಟಿ ಶೋಗಳು, ತುಂಬಾ ಪಿಕ್ಚರ್ಸ್ಗಳು, ಸೀರಿಯಲ್ಸ್ ಎಲ್ಲ ಮಾಡಿದವರು. ಅವ್ರು ಹೇಳ್ತಿದ್ರು, ರಕ್ಷಿತಾನಿಂದ ನಾನು ಒಂದು ಇದು ಕಲ್ತೆ, ತಾಳ್ಮೆ ಕಲ್ತೆ, ಸೇವೆ ಕಲ್ತೆ ಅಂತಂದ್ರೆ ಅವಳಿಗೆ ಊಟನಕ್ಕೆ ಇಡೋದು ತುಂಬಾ ಇಷ್ಟ, ಎಷ್ಟೇ ಜಗಳ ಮಾಡಿದ್ರು ಮತ್ತೆ ಬಂದು ಮಾತಾಡಿಸ್ತಾಳೆ ಅನ್ನೋದು ಇಷ್ಟ, ಈ ತರ ಎಲ್ಲ ಹೇಳ್ತಿದ್ರು. ಸೊ ನೀವ್ ಯಾರ್ಯಾರಿಂದ ಏನೇನ್ ಕಲ್ತ್ರಿ ಬಿಗ್ ಬಾಸ್ ಮನೆಯಲ್ಲಿ? ಯಾಕೆಂದ್ರೆ ತುಂಬಾ ಒಳ್ಳೊಳ್ಳೆ ಘಟಾನುಘಟಿಗಳಿದ್ರು, ಅವರಿಂದ ಕಲಿಯೋದು ತುಂಬಾನೇ ಇತ್ತು. ಸೊ ನೀವು ಯಾರ್ಯಾರಿಂದ ಏನೇನ್ ಕಲ್ತ್ರಿ? ನಾನು ಅಶ್ವಿನಿ ಮ್ಯಾಮ್ ಇಂದ ಒಂದು ಹಠ ಉಂಟಲ್ವಾ ಮ್ಯಾಮ್, ಅಂದ್ರೆ ಅವರು ಇದೇ ಕನ್ಸಿಡರ್ ಮಾಡಲ್ಲ, ಆಗುತ್ತಾ ಇಲ್ಲ ಗೊತ್ತಿಲ್ಲ ಮಾಡ್ತೀನಿ, ಒಂದು ಹಠ ಇರುತ್ತೆ ಅಲ್ವಾ, ಅದೇ ಕಲಿತೀನಿ. ರಘು ಅನ್ನೋ ಜೊತೆಗೆ ಡಿಸಿಪ್ಲಿನ್ ಇರುತ್ತಲ್ವಾ, ಒಂದು ಶಿಸ್ತು ಇರುತ್ತೆ. ರಕ್ಷಿತಾ, ನಾವು ಎಷ್ಟು ಎಜುಕೇಟ್ ಮಾಡಿದ್ರೆ ಕೂಡ ಒಂದು ಡಿಸಿಪ್ಲಿನ್ ಉಂಟಲ್ವಾ, ಎಷ್ಟು ಎಜುಕೇಶನ್ ಮಾಡಿದ್ರೆ ಕೂಡ ಒಂದು ಶಿಸ್ತಿರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ, ಒಂದು ತಟ್ಟೆ, ಒಂದು ಎಂತ, ಒಂದು ಹೀಗೆ ಮಾಡಿ ಕುತ್ಕೊಳ್ಳಿ ತಿಂತೀವಿ. ಕ್ಯಾಮೆರಾ, ಅರೆ ನಾನು ಸತ್ಯ ಹೇಳ್ತೀನಿ, ಬಿಗ್ ಬಾಸ್ ಮನೆಗೆ ಹೋಗ್ ನಂತರ ನಿಮ್ಗೆ ಒಂದು ದಿವಸ ಅನ್ಸುತ್ತೆ ದೊಡ್ಡ ಕ್ಯಾಮೆರಾ ಉಂಟು, 2-3 ಹೀಗೆ ಕ್ಯಾಮೆರಾ ಉಂಟು, ಆಗ ನಂತರ ತಲೆಯಲ್ಲಿಯೇ ಇಲ್ಲ. ಅದೆಲ್ಲ ನಮ್ಮ ಮನೆಯವರೇ ಹೀಗೇನೆ ಕುತ್ಕೊಳ್ಳುದು, ತಿನ್ನುದು, ಇದೆಲ್ಲ ಮಾಡುದು. ರಘುವನ ಯಾವಾಗ ಹೇಗ ಕುತ್ಕೊಳ್ಳಿದ್ದೀರಾ, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಕುತ್ಕೊಳ್ಳೋ ಊಟ ಮಾಡು. ನಾನು ಅಲ್ಲಿಯೇ ಗಡ್ಬಡಿಯಾಗಿ ಅರ್ಧ ತಿನ್ನಿ ಇರ್ತೀನಿ,
ನನ್ನ ಮನೆಯಲ್ಲಿ ಏನೋ ಮಾಡ್ತೀನಿ ಹಂಗೇನೆ ಇದೀನಿ. Okay. ಏನೋ ಮಾಡ್ತಾ ಇದೀಯಾ, ತಗೊಂಡೋಗೋ ಇಡೋ ಕಿಚನ್ ಅಲ್ಲಿ ಬೈತಾ ಇರ್ತಾರೆ ನನ್ಗೆ. ಸೊ ಬಿಗ್ ಬಾಸ್ ಬೈದಾಗ ಅಥವಾ ಬೇರೆಯವರೆಲ್ಲ ಬೈದಾಗ ನಿಮ್ಗೆ ಭಯ ಆಗ್ತಿತ್ವಾ? ಯಾಕಂದ್ರೆ ಯಾವಾಗ್ಲೂ ನಗ್ತಾನೆ ಇರ್ತಿದ್ರಿ ನೀವು. ಏನ್ ಅನಿಸ್ತಾ ಇತ್ತು ನಿಮ್ಗೆ ಅವಾಗ ಬಿಗ್ ಬಾಸ್ ಎಲ್ಲ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಆಕ್ಚುಲಿ ಸೀರಿಯಸ್ ಜನನೇ ಅಲ್ಲ ನಾನು. ಹೇಗಂದ್ರೆ ಲೈಕ್ ಈಸಿ ಗೋಯಿಂಗ್ ಅಲ್, ಈಸಿ ಗೋಯಿಂಗ್. ಲೈಕ್ ನನ್ಗೆ ಅದೇ ಅಂತ ಇದೆ ಇರ್ಲಿಲ್ಲ. ಸತ್ಯ ಹೇಳಿದ್ರೆ ನನ್ಗೆ ಹಾಗೆ ಅಂತ ಭಯ ಅದೇ ಅಂತ ಇರ್ಲಿಲ್ಲ. ಎಂತ ಕೂಡ ಆಗ್ಲಿ, ಇದೆ ನಮ್ದು ಬಿಗ್ ಬಾಸ್ ಮನೆ, ಇದೆ ನನ್ ಮನೆನ ಹೆಂಗ್ ಬೇಕಾದ್ರೂ ಇರ್ಬೋದು. So, ನಾನು ಎಂತ ಬೇಕು ಹಂಗೆ ಇರ್ತೀನಿ. ನಂದೊಂದು ಕಾನ್ಫಿಡೆನ್ಸ್ ಫೀಲ್ ಇತ್ತು, ಇದೆ ನನ್ನ ಮನೆ, ನಮ್ದು ಮನೆ ಅಂತ. ಸೊ ಅದಕ್ಕೆ ಅದೇ ಕಾನ್ಫಿಡೆನ್ಸ್ಗೋಸ್ಕರನೇ ನನ್ನ ಇದೇ ಕಾನ್ಫಿಡೆನ್ಸ್. ಓಕೆ, ನೀವು ಅಲ್ಲಿ ಹೋಗಿದ್ದವ್ರನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ರಿ. ರಘು ಅಣ್ಣನ ಮತ್ತೆ ಮಾಳು ಅಣ್ಣ ಅಂತಿದ್ರಿ, ಎಲ್ರು ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ರಿ. ಗಿಲ್ಲಿನಂತೂ ಬಿಟ್ಟೇ ಇರ್ತಿರ್ಲಿಲ್ಲ. ಸೊ ನೀವು ಬಿಗ್ ಬಾಸ್ ಮನೇಲಿದ್ದಾಗ ನಿಮ್ಮ ಅಪ್ಪ ಅಮ್ಮ ತಂಗಿ ತುಂಬಾನೇ ನೀವು ಅಟ್ಯಾಚ್ಮೆಂಟ್ ಏನು ಮಿಸ್ ಆಗ್ತಿರ್ಲಿಲ್ವಾ? ಅಥವಾ ಏನೇನ್ ಮಿಸ್ ಮಾಡ್ಕೊಳ್ತಿದ್ರಿ ನೀವು ಮನೆಯಲ್ಲಿ? ಆಕ್ಚುಲಿ ನಾನು ಸತ್ಯ ಹೇಳಿದ್ರೆ ನಾನು ಮನೆಯಲ್ಲಿ ಎಂತ ಮಿಸ್ ಮಾಡ್ಲಿಲ್ಲ. ಬಟ್ ಆದ್ರೂ ಕೂಡ ಒಂದು ಇತ್ತು. ಒಂದು 2 ತಿಂಗಳು ನಂತರ ನನ್ನ ಅಮ್ಮಗೆ ನೋಡುವಾಗ ಒಂದು ಸಂವೇರ್ ನಂಗೆ ಯಾವಾಗ ಸ್ವಲ್ಪ ಹೊಟ್ಟೆ ಆಗ್ತಾ ತುಂಬಾ ಖುಷಿ ಆಯ್ತಾ ಅಮ್ಮ ಬಂದಾಗ? ತುಂಬಾ ಖುಷಿ ಆಯ್ತು. ನನ್ನ ಅಮ್ಮ ಆಕ್ಚುಲಿ ಶಾಯ್ ಪರ್ಸನ್. ಓಕೆ, ಅವರು ವೇದಿಕೆಯಲ್ಲಿ ಬನ್ನಿ ಎಲ್ಲರ ಜೊತೆಗೆ ಮಾತಾಡ್ತು, ಹೋಗಿ ಮಾತಾಡೋದು ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಫಸ್ಟ್ ಟೈಮ್ ಅವರಿಗೆ ಕೂಡ ವೇದಿಕೆ ಸಿಕ್ತರು, ಅದೇ ನನಗೆ ತುಂಬಾ ಖುಷಿ ಆಯ್ತು. ನಾನು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳ್ಬೇಕು. ಯಾಕಂದ್ರೆ ನನ್ನ ಅಮ್ಮಗೆ ಕೂಡ ಒಂದು ಅವಕಾಶ ಕೊಟ್ರಲ್ವಾ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಬರ್ಲಿಕ್ಕೆ ಮಾತಾಡ್ಲಿಕ್ಕೆ. ಸೊ ಸುದೀಪ್ ಸರ್ ಏನಂದ್ರು ನಿಮ್ನ ನೋಡ್ಬಿಟ್ಟು? ನಿಮ್ಮ ಕೈಯನ್ನ ಎತ್ತುತ್ತಾರೆ ಸುದೀಪ್ ಸರ್ ಅಂತ ನೀವು ಗೆಸ್ಟ್ ಮಾಡಿದ್ರ? ಸುದೀಪ್ ಸರ್ ನನ್ ಕೈ ಎತ್ಬಿಡ್ಬೋದು, ನಾನೇ ವಿನ್ನರ್ ಆಗ್ಬಿಡ್ಬೋದು, ಆ ಕ್ಷಣದಲ್ಲಿ ಅನ್ಸಿತ್ತ ನಿಮ್ಗೆ? ಮ್ಯಾಮ್, ನಾನು ಸತ್ಯ ಹೇಳ್ತೀನಿ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಅದೇ ಎತ್ತಬೇಕು ಅದೇ ಬರ್ಲಿಲ್ಲ. ಕೈಯಲ್ಲಿ ಹೋಗಿ ಇಟ್ಕೋಬೇಕು ಅಷ್ಟೇ ಇತ್ತು. ಎತ್ತಬೇಕು, ಅರೆ ಅವರ ಎತ್ತಿ ನನ್ನ ಎತ್ತಿ ಒಂದೇ ವಿಷಯ. ಸೊ ನನ್ಗೆ ಎಂತ ಇಲ್ಲ, ನಮ್ಮ ಜನ ಯಾರು ಕೂಡ ಇರ್ಲಿ, ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಡಿಸರ್ವಿಂಗ್ ಯಾರು ಅನ್ಸುತ್ತಾರೆ ಅವರ ಅಂದ್ರೆ ನಿಮ್ಗೆ ಬಿಗ್ ಬಾಸ್ ಕಪ್ ಸಿಗ್ದದ್ ಬೇಜಾರಾಗ್ಲಿಲ್ವಾ? ಮ್ಯಾಮ್, ನನ್ಗೆ ಬೇಜಾರ್ ಆಗ್ಲಿಲ್ಲ. ಯಾಕೆಂದ್ರೆ ನನ್ಗೆ ಗೊತ್ತುಂಟು ನಾನು ಆಲ್ರೆಡಿ ಜನರಿಂದ ಎಕ್ಸಾಕ್ಟ್ಲಿ ಕಪ್ಪು ಜಸ್ಟ್ ನನ್ಗೆ ಸಿಕ್ಲಿಲ್ಲ ಮ್ಯಾಮ್. ಮತ್ತೆ ಎಲ್ಲ ಸಿಕ್ತಲ್ವಾ ನನ್ಗೆ? ಹೌದು, ಜನರ ಪ್ರೀತಿ ಸಿಕ್ತು, ಕೋಟಿ ಓಟ್ ಸಿಕ್ತು. ಇವತ್ತು ಹೌದು, ಅದೇ ಮತ್ತೊಂದು ನಿಮ್ಗೆ ವಿಷಯ ಹೇಳ್ತೀನಿ. ಇದೇ ಸಿಕ್ತು, ಹಣ, ಅದೇ ಕಾರ್ ಎಲ್ಲ ಬಿಟ್ಬಿಡಿ. ಹಣ ನಾನು ಇವತ್ತೇ ಕೂಡ ಮಾಡ್ಬೋದು. ನಿಮ್ಗೆ ಗೊತ್ತುಂಟಾ, ಇವತ್ತೇ ಬಿಗ್ ಬಾಸ್ ಗಿಲಿಗೆ ಒಂದು ಕಾರ್ ಕೊಟ್ರಲ್ವಾ? ಇವತ್ತೇ ನನ್ಗೆ ಹೇಗಂದ್ರೆ ನನ್ಗೆ ಅಲ್ಲಿ ಕಾರ್ ಇಟ್ಟಿದ್ದಾರೆ ಬಿಗ್ ಬಾಸ್. ಓಕೆ, ಇದೇ ದಾರಿ ಮಾಡಿ ಕೊಟ್ಟಿದ್ದಾರೆ. ಹೌದು. ಎಂತ ಹೇಳ್ತಾರೆ, ಈ ದಾರಿಂದ ಹೋಗೋ ಕಾರ್ ತಕೊಂಡ್ ಬಾ. ಸೊ ಈ ದಾರಿಯಿಂದ ಹೋಗ್ತೀನಿ, ನಾನೇ ಕಾರ್ ತಕೊಂಡ್ ಬರ್ತೀನಲ್ವಾ? ಅವರು ದಾರಿ ಮಾಡಿ ಕೊಟ್ಟಿದ್ದಾರಲ್ವಾ ನನಗೆ, ಮತ್ತೆಂತ ಬೇಕು? ಓಕೆ, ಇನ್ ನೆಕ್ಸ್ಟ್ ಇಷ್ಟು ದಿನ ಒಂದು ಲೈಫ್ ಆಯ್ತು ರಕ್ಷಿತದು. ಇನ್ ಮುಂದೆ ಬಿಗ್ ಬಾಸ್ ರಕ್ಷಿತಾ ಆಗಿದ್ದೀರಾ ನೀವು, ಪಟಾಕಿ ರಕ್ಷಿತಾ ಆಗಿದ್ದೀರಾ. ಏನಿದೆ ಪ್ಲಾನ್ಸ್? ಅವಾಗ್ಲೇ ಹೇಳಿದ್ರಿ ಸ್ಟೇಜ್ ಮೇಲೆ ಏನ್ ಮಾಡ್ತೀರಾ ಇಷ್ಟೊಂದು ದುಡ್ಡು ಅಂದಾಗ ನಾ 20 ಹಸು ಆಗ್ತೀನಿ ಅಂದ್ರೆ ಮಿಕ್ಕಿದ ದುಡ್ಡಲ್ಲಿ ಏನಿದೆ ಪ್ಲಾನ್ಸ್? ಇರಲ್ಲ, 1 ಲಕ್ಷ ಒಂದು ಹಸು ಆದ್ರೆ 5 ಲಕ್ಷ ಖರ್ಚಿಗೆ ಬೇಕು. ಅಲ್ಲ, ನಿಮ್ಗೆ ಎಂಜಾಯ್ ಮಾಡ್ಬೇಕು, ಆ ದುಡ್ಡಲ್ಲಿ ಪಾರ್ಟಿ ಮಾಡ್ಬೇಕು, ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕು, ಟ್ರಿಪ್ ಮಾಡ್ಬೇಕು, ಈ ತರ ಆಸೆಗಳಿಲ್ವಾ? ಇಲ್ಲ ನನಗೆ. ನೀವೊಂದು ಮಾತು ಹೇಳಿದ್ರಿ, ನಾನು ಬಿಗ್ ಬಾಸ್ ನಮ್ಮ ಅಪ್ಪ ಅಮ್ಮನಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ ಅಂತ. ಸೊ ಹೇಗಿತ್ತು ಈ ಒಂದು ಜರ್ನಿ? ನಾನು ಮನೆ ತಗೊಂಡಿದ್ದೀನಿ ಅಂತ ಹೇಳಿದ್ರಿ ನೀವು. ಸೊ ಹೆಂಗೆ ಅದು ಆ ಒಂದು ಜರ್ನಿ? ವ್ಲಾಗ್ ಇಂದಾನೆ ನೀವು ದುಡ್ದು ಮನೆ ತಗೊಂಡಿದ್ದ? ಹೌದು, ವ್ಲಾಗ್ ಅಲ್ಲಿ ಸೇವಿಂಗ್ ಮಾಡಿ ಯಾಕೆಂದ್ರೆ ಸೇವಿಂಗ್ ಮಾಡಿದ್ದೀನಿ ಸ್ವಲ್ಪ. ಯಾಕೆಂದ್ರೆ ಇದರಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಮಾಡುದು ನಾನು ಇದರಲ್ಲಿ. ಹೌದು, ಗೊತ್ತಾಯ್ತು ಬಿಡಿ. ನೀವು ತುಂಬಾ ಗ್ಲಾಮರ್ ಇಲ್ಲ, ಡಿ ಗ್ಲಾಮರ್ ಆಗೇನೆ ತುಂಬಾ ಇಷ್ಟಪಟ್ರಿ. ಸೊ ಜನಕ್ಕೆ ತುಂಬಾನೇ ಹತ್ರ ಆದ್ರಿ ನೀವು. ಸೊ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಒಂದು ಓಟನ್ನ ಕೊಟ್ಟು ಜನ ನಿಮ್ಮನ್ನ ಗೆಲ್ಸಿದ್ರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಅಳ್ತಾ ಇದ್ರಿ ಬಿಟ್ಟು ಬರ್ಲಿಕ್ಕೆ. ಮತ್ತೆ ಈಗ ಪಟ್ಟಂತ ನಿಮ್ಮನ್ನ ಕಳ್ಸಿದ್ರೆ ಅಥವಾ ಬೇರೆ ಒಂದು ರಿಯಾಲಿಟಿ ಶೋಗೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಹೇಗಿರುತ್ತೆ ನಿಮ್ ರಿಯಾಕ್ಷನ್? ಹೋಗ್ತೀನಿ ಮ್ಯಾಮ್. ನನಗೆ ಇಲ್ಲಿಂದ ನಂತರ ನನಗೆ ಎಷ್ಟು ಬ್ರೈಟ್ ಫ್ಯೂಚರ್ ಕೂಡ ಇರ್ಬೋದು, ತುಂಬಾ ಬ್ರೈಟ್ ಫ್ಯೂಚರ್ ಕೂಡ ಇರ್ಬೋದು. ಬಟ್ ಬಿಗ್ ಬಾಸ್ ಮ್ಯಾಮ್. ನನ್ನ ಮನಸ್ಸಲ್ಲಿ ಯಾವಾಗ ಒಂದು ಮೇಲೆ ಒಂದು ಬಿಗ್ ಬಾಸ್ ಅಂತ ಇರುತ್ತೆ. ಯಾಕೆಂದ್ರೆ ಅಲ್ಲಿಂದನೇ ಎಲ್ಲರಿಗೆ ಒಂದು ಗುರ್ತ ಆಗ್ಲಿ, ಒಂದು ನಿಮ್ಗೆ ಗೊತ್ತಿಲ್ಲ ಆ ಬಿಗ್ ಬಾಸ್ದು ವ್ಯಾಲ್ಯೂ, ಬಿಗ್ ಬಾಸ್ದು ಒಂದು ಇದೆ ಎಷ್ಟು ಉಂಟಂತ ನನ್ನ ಮನಸ್ಸಲ್ಲಿ. ಸುದೀಪ್ ಸರ್ ಹೇಳ್ತಿದ್ರು, ಪ್ರತಿಯೊಬ್ರು ಮನೆಗೆ ಬಂದು ಹೋಗ್ತಿದ್ರು, ಆದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಈ ಮನೆ ನಮ್ದು ಅನ್ಕೊಂಡ್ ಬದುಕುದ್ರು. ಧ್ರುವಂತವ್ರು ಈ ಮನೆ ನಮ್ದು ಅಂತ ಬದುಕುದ್ರು, ನನ್ನ ಮನೆಯನ್ನ ಬಿಟ್ಟು ಹೋಗ್ತಾ ಇದೀನಿ ಅನ್ನೋ ತರ ಬದುಕುದ್ರು. ಕಿಚ್ಚನ ಚಪ್ಪಾಳೆ ಫೋಟೋನ ಕೇಳಿದ್ರೆ ಕೊಟ್ರು, ಏನ್ ಅನ್ನಿಸ್ತು ನಿಮ್ಗೆ? ಸರ್, ಮ್ಯಾಮ್ ತುಂಬಾ ಖುಷಿ ಆಯ್ತು ನನ್ಗೆ.
ಅಷ್ಟೇ. ಓಕೆ, ಕೊನೆಯದಾಗಿ ಕರ್ನಾಟಕ ಜನ ನಿಮ್ಮನ್ನ ಈ ಒಂದು ಉನ್ನತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ, ಫಸ್ಟ್ ರನ್ನರ್ ಅಪ್ ಮಾಡಿದರೆ ಏನು ಹೇಳ್ತೀರಾ ಕರ್ನಾಟಕ ಜನತೆಗೆ? ಕರ್ನಾಟಕ ಜನರಿಗೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ನನಗೆ ನೀವು ಬಿಟ್ಕೊಡ್ಲಿಲ್ಲ, ನಾನು ಕೂಡ ಸಾಯುವ ತನಕ ನಿಮ್ಗೆ ಬಿಡಲ್ಲ. ಓಕೆ, ಥ್ಯಾಂಕ್ ಯು. ಜನರನ್ನ ತುಂಬಾ ಎಂಟರ್ಟೈನ್ ಮಾಡಿದೀರಾ ನೀವು. ಇನ್ನ ಎಂಟರ್ಟೈನ್ ಮಾಡ್ತಿರ್ತೀರಾ? ಯಾವ ರೀತಿ ಎಂಟರ್ಟೈನ್? ಬ್ಲಾಗ್ ಇಂದ ಎಂಟರ್ಟೈನ್ ಮಾಡ್ತಿರೋ, ಹೇಗೆ ಎಂಟರ್ಟೈನ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಎಲ್ಲಾ ಪ್ರಾಜೆಕ್ಟ್ ವೆಂಚರ್ಸ್ ಮುಂದುವರಿಲಿ, ನೀವು ಆಸೆ ಪಟ್ಟಂಗೆ ಬಿಗ್ ಬಾಸ್ ಮನೆಗೆ ಹೋಗ್ತಾನೆ ಇರ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತಿದೀವಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲಾ ಪ್ಲಾನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಪಟಾಕಿ ರಕ್ಷಿತಾ ಬಿಗ್ ಬಾಸ್ ಜರ್ನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.